ಒಂದು ಅರ್ಜಿಯಾಗಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾದೇಶಿಕ ಆಯುಕ್ತರಿಂದ ಒಂದು ಇದು ಬರ್ತಾ ಇದೆ, ಸುತ್ತೋಲೆ ಬರ್ತಾ ಇದೆ. ಆ ಒಬ್ಬ ವ್ಯಕ್ತಿಯ ಸದಸ್ಯತ್ವ ರದ್ದು ಮಾಡಬೇಕು ಮತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ. ಯಾವ ಕ್ರಮನೂ ಕೂಡ ಇಲ್ಲಿವರೆಗೆ ಆಗಲ್ಲ, ಯಾವ ಕ್ರಮನೂ ಕೂಡ ಇಲ್ಲಿವರೆಗೆ ಆಗಲ್ಲ. ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾವ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಸೇರಿ ಒಂದು ಉನ್ನತವಾಗಿರತಕ್ಕಂಥ ನಿವೃತ್ತ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಬೇಕು. ಅಲ್ಲಿಯವರೆಗೂ ಈ ಹೋರಾಟ ನಿಲ್ಲಲ್ಲ ಅಂತಕ್ಕಂಥ ಮಾತು ಕೂಡ ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಗ ಆದ್ರೂ ನಟ್ಲೆ ಅವರ ಬುದ್ಧಿ ಕಲಿಸೋರು ಅಂತಕ್ಕಂಥ ಮಾತು ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದಯವಿಟ್ಟು ಈ ಎಲ್ಲ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗದ ಹಾಗೆ ನೋಡ್ಕೋಬೇಕಾಗಿತ್ತಂದ್ರೆ ನಮಗೆ ನ್ಯಾಯನೇ ಈ ಸದ್ಯ ಕೊಡಬೇಕು. ಒಂದು, ಅಲ್ಲಿರ್ತಕ್ಕಂಥ ಎಲ್ಲ 5 ವರ್ಷದ ಕಾಮಗಾರಿಯನ್ನ ಸಂಪೂರ್ಣವಾಗಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ಕಳಕಳಿಯಿಂದ ಕೈಮುಗಿದು ನಾವು ಸ್ಪಂದಿಸುತ್ತೇನೆ. ನಿನ್ನೆ ಮೊನ್ನೆ ಮಯೂರ್ ಅವರು ಗ್ರಾಮ ಪಂಚಾಯತಿ ಕಲಕೇರಿ ಆಲ್ಮೋಸ್ಟ್ 40 ಜನ ಕೂಡ ಕರ್ಕೊಂಡು ಬಂದಿದ್ರು. ಇಲ್ಲಿ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಕೂಡ ಮಾಡಿದ್ರು. ಅಲ್ಲಿ ಏನಾಗಿದೆ ಸರ್, ಯಾವ ರೀತಿ ಆಗಿದೆ, ಮತ್ತೆ ಏನಾಗಬೇಕಾಗಿದೆ ನಾವು ಚರ್ಚೆ ಮಾಡಿದ್ವಿ ಮಯೂರ್ ಜೊತೆ ಮತ್ತು ಸಿದ್ದೂರಾಯನ ಅವ್ರ ಜೊತೆ ಕೂಡ ನಾವು ಚರ್ಚೆ ಮಾಡಿದೀವಿ. ನೋಡಿ, ಅವರು ಬಂದ ನಂತರ ನೆಕ್ಸ್ಟ್ ಡೇ ನಾವು ಇನ್ಕ್ವೈರಿ ಮಾಡೋಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ ಇವುಗಳಿಗೆ. ತಕ್ಷಣ ನೆಕ್ಸ್ಟ್ ಡೇ ನಾವು ವಿಳಂಬ ಮಾಡಲಿಲ್ಲ. ಓಕೆ, ಅದರ ಜೊತೆ ಈಗ ಅವರು ಹೇಳ್ತಿದ್ರು ಕೆಲವು ಬಹಳಷ್ಟು ಕಡೆ ಅವರಿಗೆ ಚಾರ್ಜ್ ಇದೆ. ಈಗಾಗಲೇ ನಾವು 2 ಚಾರ್ಜ್ ತಗೊಂಡು ಹಾಕಿದ್ದೆ, ಅಂದ್ರೆ ರಿಮೂವ್ ಮಾಡಿದ್ದೇನೆ. ಓಕೆ, ಸೊ ನೋಡಿ, ನನ್ನ ಕೈಯಲ್ಲಿ ಏನಿರುತ್ತೆ, ನಾವು ನಿಮ್ಮ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಇನ್ಕ್ವೈರಿ ಮಾಡುತ್ತೇನೆ. ಓಕೆ, ಇನ್ಕ್ವೈರಿ ರಿಪೋರ್ಟ್ ನನಗೆ ಬರುತ್ತದೆ. ಇನ್ಕ್ವೈರಿ ರಿಪೋರ್ಟ್ ಆಧಾರದ ಮೇಲೆ ನಾನು ನನ್ನ ಶಿಫಾರಸನ್ನು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸುತ್ತೇನೆ. ಅವರು ನಮ್ಮ ಇನ್ಕ್ವೈರಿ ಬೇಸಿಸ್ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಇದು ಫುಲ್ ಪ್ರೊಸೀಜರ್ ಇದೆ, ನಾವು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಸೊ ನನ್ನ ಕೈಲಿ ಏನಿತ್ತು, ಇಮಿಡಿಯೇಟ್ಲಿ ಇನ್ಕ್ವೈರಿ ಮಾಡಿಗೆ ಪ್ರಸ್ತಾವನೆ ಕಳಿಸಬೇಕಾಗಿತ್ತು, ಅದನ್ನು ಕೂಡ ನಾವು ಇಮಿಡಿಯೇಟ್ಲಿ ಮಾಡಿದ್ದೀನಿ. ಜೊತೆಗೆ ಚಾರ್ಜ್ ಕೂಡ ನಾವು ರಿಮೂವ್ ಮಾಡಿದ್ದೇನೆ. ಅಲ್ಲಿಂದ 2 ಗ್ರಾಮ ಪಂಚಾಯತಿ ಚಾರ್ಜ್ ಕೂಡ ನಾವು ತೆಗೆಸಿದ್ದೇನೆ. ಮತ್ತೆ ಮಯೂರ್ ಕೂಡ ಬೇರೆ ಬೇರೆ ಅಂಶಗಳ ಬಗ್ಗೆ ಈಗ ಮಾತನಾಡಿದರೆ. ಫಾರ್ ಎಕ್ಸಾಂಪಲ್, ಖಂಡಿತ ಇನ್ಕ್ವೈರಿಯಲ್ಲಿ ನಾನು ಕೂಡ ಖುದ್ದಾಗಿ 1 by 1 ಏನ್ ಕಂಪ್ಲೇಂಟ್ ಇದೆ ನಿಮ್ಮೆಲ್ಲರೂ, ನಾನು ಕೂಡ 1 by 1 ಪ್ರತಿ ಅಂಶಗಳ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಆಬ್ವಿಯಸ್ಲಿ ಅಂಗಡಿ ಬಗ್ಗೆ ಅವರು ಹೇಳಿದ್ದಾರೆ, ಆ ಅಂಗಡಿ ಯಾವ ರೀತಿ ಕಟ್ಟಿದ್ದಾರೆ, ಯಾವ ರೀತಿ ಹರಾಜು ಮಾಡಿದ್ದಾರೆ, ಪ್ರತಿ ಕೆಲಸದ ಒಂದು ಪ್ರಕ್ರಿಯೆ ಇರಲೇ ಇರುತ್ತದೆ. ಗ್ರಾಮ ಪಂಚಾಯತಿ ಆಗಲಿ, TP ಆಗಲಿ, ನಮ್ಮ ZP ಆಗಲಿ, ಒಂದು ಪ್ರಕ್ರಿಯೆ ಪ್ರಾಸೆಸ್ ಇರಲೇ ಇರುತ್ತದೆ. ಖಂಡಿತ ಇನ್ಕ್ವೈರಿ ರಿಪೋರ್ಟ್ ಬಂದ ನಂತರ ನಾವು ಕೂಡ ನಮ್ಮ ZP ಟೀಮಿಂದ ಇನ್ಕ್ವೈರಿ ರಿಪೋರ್ಟ್ ಪರಿಶೀಲನೆ ಮಾಡ್ತೇನೆ. ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇನೆ. ಅದೇ ರೀತಿ ಮಯೂರ್ ಈಗ ಹೇಳಿದ್ದಾರೆ, ಇದು ಕೆಲವು ಮನೆಗಳು ಈಗ ಬೇರೆ ಬೇರೆ ವಸತಿ ಯೋಜನೆಗಳಲ್ಲಿ ಕೂಡ ಕೆಲವು ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಚರ್ಚೆ ಮಾಡಿದ್ರು. ಖಂಡಿತ ಈಗ ಮನೆ ಯಾವ ರೀತಿ ಹಂಚಿಕೆ ಮಾಡಬೇಕು, ಯಾವ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು, ಅದನ್ನು ಕೂಡ ಮಾಡೋಕ್ಕೆ ಒಂದು ಪ್ರೋಸೆಸ್ ಇರುತ್ತೆ, ಪ್ರಕ್ರಿಯೆ ಇರುತ್ತದೆ. ಪ್ರಕ್ರಿಯೆ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಮನೆ ಸ್ಯಾಂಕ್ಷನ್ ಮಾಡೋಕ್ಕೆ ಆಗಲ್ಲ. ಖಂಡಿತ ನಾವು ನೇರವಾಗಿ ನಿಮ್ಮೆಲ್ಲರಿಗೂ ಮುಂದೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದರಲ್ಲಿ ತಪ್ಪಿದ್ರೆ ಖಂಡಿತ ನಾವು ಎಲ್ಲ ಪ್ರಪೋಸಲ್ ವಾಪಸ್ ಕಳಿಸ್ಕೊಡ್ತೇನೆ. ಓಕೆ, ಇನ್ನು ಬಹುಶಃ ನನಗೆ ಬರಬೇಕು, ನನಗೆ ಬಂದಿಲ್ಲ ಪ್ರಪೋಸಲ್, ಬಹುಶಃ ತಾಲೂಕಾ ಮಟ್ಟದಲ್ಲಿ ಇದೆ. ಸೊ ಖಂಡಿತ ಪ್ರಪೋಸಲ್ ಅವರು ಪ್ರೊಸೀಜರ್ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ನನಗೆ ಅನುಮೋದನೆ ಹೇಗೆ ಕೊಡೋಕ್ಕಾಗುತ್ತೆ? ಅನುಮೋದನೆ ಕೊಡೋಕೆ ಅವಕಾಶ ಇಲ್ಲ, ಅನುಮೋದನೆ ನಾವು ಕೊಡೋದಿಲ್ಲ. ಓಕೆ, ಸೊ ಖಂಡಿತ ಮಯೂರ್ ಈಗ ಬಹಳಷ್ಟು ಅಂಶ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿದ್ದೂರಾಯನ ಅವರು ಕೂಡ ಬಹಳಷ್ಟು ಥಿಂಗ್ಸ್ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನೀವು ಎಲ್ಲರೂ ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಮುಂದೆ ಒಂದೇ ಮಾತನಾಡೋ ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ ಎ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CS ಆಗಿ ಖಂಡಿತ ಆಸ್ ಎ ಮೇಲಧಿಕಾರಿಯಾಗಿ ನಮ್ದು ಜವಾಬ್ದಾರಿ ಏನಿದೆ ನಾವು ಖಂಡಿತ ಮಾಡ್ಕೊಡ್ತೀನಿ ಮತ್ತು ನಿಯಮಾನುಸಾರ ಮಾಡ್ತೀನಿ. ನಿಯಮ ವಿರುದ್ಧ ಯಾರು ಕೆಲಸ ಮಾಡ್ತಾರೆ ಅವ್ರ ಮೇಲೆ ಇದು ಕ್ರಮ ಆಗೇ ಆಗುತ್ತೆ, ಅವ್ರಿಗೆ ಬೆಳ್ಳೆಗೆ ಆಗಲ್ಲ. ಅದು ನಾನು ಆಶ್ವಾಸನೆ ನಿಮ್ಮೆಲ್ಲರೂ ಕೊಡ್ತಾ ಇದ್ದೀನಿ. ಯಾರು ತಪ್ಪು ಮಾಡಿದರೆ, ನಿಯಮ ಬಾಹಿರವಾಗಿ ಕೆಲಸ ಮಾಡಿದರೆ ಅವ್ರ ಮೇಲೆ ಆಕ್ಷನ್ ಆಗೇ ಆಗುತ್ತೆ, ಅವರಿಗೆ ಬೆಳ್ಳೆಗೆ ಆಗಲ್ಲ. ಓಕೆ, ಅದೇ ನೋಡಿ, ಈಗ ಮುಂಚೆ ನನಗೆ ಪವರ್ ಇತ್ತು, ಸಿಒಗೆ ಪವರ್ ಇತ್ತು, ಈಗಾಗಲೇ ಸಿಒಗೆ ಅಧಿಕಾರ ಇಲ್ಲ. ನಿಮ್ಮೆಲ್ಲರಿಗೂ ಮುಂದೆ ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಯಾಕಂದ್ರೆ ಇದು ಕಾನೂನು ರೂಲ್ಸ್. ಇಲ್ಲಪ್ಪ, ನೋಡಿ ಈಗ ನಾವು ಇನ್ಕ್ವೈರಿ ಮಾಡಿ ಕೊಟ್ಟಿದ್ದೀನಿ. ಈಗ ನಾವು ಮೊದಲೇ ಏನ್ ಪ್ರೋಸೆಸ್ ಇತ್ತು ನಾವೆಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಅಲ್ವಾ?
ಸೊ ಪ್ರಾಸೆಸ್ ಆಗಲಿ, ಪ್ರಕ್ರಿಯೆ ಪ್ರಕಾರ ಇನ್ಕ್ವೈರಿ ಆಗಲಿ, ಇನ್ಕ್ವೈರಿ ರಿಪೋರ್ಟ್ ಬರಲಿ, ಖಂಡಿತ ಅವ್ರ ಮೇಲೆ ನಾವು ಆಕ್ಷನ್ ತಗೊಡ್ತೇನೆ. ಮತ್ತೆ ಈ ಇನ್ಕ್ವೈರಿಯನ್ನೇ ನಾವು ಬೇಗ ಬೇಗ ಮಾಡಿಸ್ಕೊಡ್ತೇನೆ. ಏನ್ ಸಮಸ್ಯೆ ಇದೆ? ನೀವು ಯೋಚನೆ ಮಾಡ್ತೀರಿ ಮಾಡ್ರಿ, ನಾವು ಯಾಸನ ಶಾಂತಿಯಿಂದ ಕುಂದಿರ್ತೀವಿ. ನಾವು ಇಲ್ಲಿ ಆಸನ ಶಾಂತಿಯಿಂದ ಕುಂದಿರ್ತೀವಿ. ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿವಿ, ಇನ್ನೊಂದು 2 ದಿನ ಕುಂದಿರ್ತೀವಿ. ನಾವು ಸಮಾಧಾನ ಇರ್ತೀವಿ. ನಮ್ಮ ಮೇಲೆ ಗೌರವ ಕೊಡ್ರಿ. ನಾವು ನಿಮ್ಮ ಮುತ್ತು ರತ್ನ ಹವಳ ಅಂತೇಳಿ ನಿಮ್ಮ ಕೈ ಮುಗಿದು ನಾವು ಖಂಡಿತ ನಿಮ್ಮ ಎಲ್ಲರ ಮೇಲೆ ಗೌರವ ಇದೆ. ಓಕೆ, ನಮ್ದು ಕೂಡ ಆಬ್ವಿಯಸ್ಲಿ ಆಸ್ ಅನ್ ಆಫೀಸರ್ ನಮ್ದು ಕೂಡ ನಿಮ್ಮ ನಿಯಮಾನುಸಾರ ಏನ್ ಮಾಡಕ್ಕೆ ಅವಕಾಶ ಇದೆ, ವಿದಿನ್ ನಿಯಮ ಚೌಕಟ್ಟು ತನಕ ಮಾಡ್ಬೋದು. ಓಕೆ, ಖಂಡಿತ ನಾವು ಮಾಡೋದು. ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಓಕೆ, ಖಂಡಿತ ನಿಮ್ಮ ಭರೋಸಾ ನಾವು ಪಾಲನೆ ಮಾಡ್ತೇನೆ. ನಿಮ್ಮ ಭಾವನೆಯನ್ನು ನಾವು ಸ್ಪಂದಿಸುತ್ತೇನೆ. ಅವ್ರು ಯಾರು ತಪ್ಪು ಮಾಡಿದರೆ ಅವರಿಗೆ ನಾವು ಬಿಡಲ್ಲ, ಯಾರು ಇರಲಿ. ಓಕೆ, ನಾನು ನಿಯಮಪೂರ್ವಕ ಕೆಲಸ ಮಾಡ್ತೀನಿ. ಓಕೆ, ಸೊ ಇದು ನಾನು ನಿಮ್ಮೆಲ್ಲರಿಗೂ ಮುಂದೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ನೀವು ಕೂಡ ನಮ್ಮ ಮೇಲೆ ಎಷ್ಟು ಭರೋಸಾ ಇಟ್ಕೊಂಡು ಸರ್ ಹೇಳ್ಬೇಡ್ರಿ ಸರ್. ಓಕೆ ಸರ್, ಓಕೆ ಹೇಳ್ರಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾ ಶಾಖೆಯಿಂದ ಈಗ ನಮ್ಮ ಸಿಂದಗಿ ತಾಲೂಕಿನ ಅಂದರೆ ಈ ಸದ್ಯಕ್ಕೆ ತಾಳಿಕೋಟೆ ತಾಲೂಕಿನಲ್ಲಿ ಬರುವಂಥದ್ದು ಕಲಿಕೇರಿ ಎಂಬ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಅಲ್ಲಿ ಸಂಬಂಧಪಟ್ಟ ಇಒಗಳು ಅಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಮಾಡಿದ್ದಾರೆ. ಅಲ್ಲಿ ಇವತ್ತಿನ ದಿವಸ 75 ವರ್ಷಗಳ ಸ್ವಾತಂತ್ರ್ಯ ಸಿಕ್ಕರು ಈಗ ಸಂವಿಧಾನಬದ್ಧವಾಗಿ ನಡಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಯಾರು ತಮ್ಗೆ ಬೇಕಾದವರಿಗೆ ಮನೆಗಳನ್ನು ಮಾಡೋದು, ಮಳಿಗೆಗಳನ್ನು ಮಾಡೋದು, ಆಮೇಲೆ ಇಲ್ಲಿ ನಮ್ಮ ಒಳಗೆ ರಾಜಕೀಯ ಮಾಡೋದು, ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳಾದ ಅದರಲ್ಲಿ ವಿಭಾಗಗಳನ್ನು ಮಾಡುವಂಥ ವ್ಯವಸ್ಥೆ ಇವತ್ತಿನ ದಿವಸ ಇಒ ಮಾಡಿದ್ದಾರೆ. ಇಒ ಮತ್ತು ಪ್ಲಸ್ ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಯಾಕಂದರೆ ಇವು ಸಾಕಷ್ಟು ಏನಂತಂದ್ರೆ ರಾಜಕೀಯ ಕುತಂತ್ರದಿಂದ ನಾವು ಏನು ಮಾಡೋಣ, ನಾಲ್ಕು ಪಂಚಾಯತಿಗಳ PDOನ ಕೆಲಸ ಮಾಡ್ತಾ ಇದ್ದಾನೆ, ಒಂದು ADI ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದರೆ ಅವನಲ್ಲಿ ಒಂದು ಹಣದ ಒಂದು ಆಸೆ ಭಾಳ ಐತೆ ಅವಾಗ. ಹೀಗಾಗಿ ಹಣ ಇದ್ದಲ್ಲಿ ಈಗ ಅದಕ್ಕೆ ಕೊಂಡ್ಕೊಂಡು ಇವತ್ತಿನ ದಿವಸ CEO ಸಹಿತ ಸಡನ್ನಾಗಿ ಒಂದು ನಿರ್ಧಾರ ತಗೊಳಕ್ಕೆ ಇರಲ್ಲ. ಯಾಕಂದ್ರೆ ಆ ಇನ್ಫ್ಲೂಯೆನ್ಸ್ ಹೀಗಾಗಿ ಹಿಂಗೆಲ್ಲ ಆಗೈತಿ. ಅದಕ್ಕೆ ಕೂಡಲೇ ಈಗಾಗಲೇ ನಾವು CS ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. CEO ಅವರು ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರನ್ನ ಸಾಕ್ಷರ ಮಾಡ್ತೀವಿ ಅಂದಾಗ. ಅಕಸ್ಮಾತ್ ಮಾಡ್ಲಿಕ್ಕಂದ್ರೆ ಇದು ನಮ್ಮದು ಹೋರಾಟ ಇನ್ನೂ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ. ಸಿದ್ದರಾಯನವರು DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ಮತ್ತು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಪೈಕಿ ಕಲಿಕೇರಿ ಹೋಬಳಿ ಮಟ್ಟದ DSSನ ವತಿಯಿಂದ ಮತ್ತು ಕಲಿಕೇರಿ ಗ್ರಾಮ ಶಾಖೆಯ ವತಿಯಿಂದ DSSನ ಗ್ರಾಮ ಶಾಖೆ ವತಿಯಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಏನು ಹೋರಾಟ ಅಂತಂದರೆ, ಕಲಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 5 ವರ್ಷಗಳಿಂದ ಹಿಡಿದು ಇಲ್ಲಿಯವರೆಗೆ ಇವತ್ತಿನವರೆಗೂ ಅವ್ಯಾಹತವಾಗಿ ಲೂಟಿ ನಡೀತಾ ಇದೆ. ಕೇಳದವ್ರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಬೆದರಿಕೆ ಹಾಕ್ತಕ್ಕಂಥ ಪ್ರಯತ್ನಗಳು ನಡೀತಾ ಇವೆ. ಇವೆಲ್ಲವುಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಉದ್ದೇಶ ಮತ್ತು ಅಲ್ಲಿರ್ತಕ್ಕಂಥ ಅನ್ಯಾಯವನ್ನು, ಅಲ್ಲಿರ್ತಕ್ಕಂಥ ಆಗಿರ್ತಕ್ಕಂಥ ಅವ್ಯವಹಾರವನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವುದರ ಮೂಲಕ ಅವರಿಗೆ ಜೈಲಿಗೆ ಅಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಸುಮಾರು 6ನೇ ತಾರೀಕಿನ ದಿವಸ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ 6 ದಿನಗಳ ಕಾಲ ಇವತ್ತು ಕಲಿಕೇರಿಯಿಂದ ವಿಜಯಪುರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿವರೆಗೂ ನಾವು ಇವತ್ತು ಧರಣಿಯನ್ನು ಹಮ್ಮಿಕೊಂಡು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡು ಇವತ್ತು ಬಂದು ತಲುಪಿದ್ದೇವೆ. ನಾವು ಬಂದು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಕಲಿಕೇರಿಯಲ್ಲಿ ಅನಧಿಕೃತವಾಗಿ ಒಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಸೇರಿರ್ತಕ್ಕಂಥ 1 ಎಕರೆ ಜಮೀನಿನಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ಜನ ಕುಹಕಿಗಳು, ಕೆಲವೊಂದಿಷ್ಟು ಜನ ಪಟ್ಟಭದ್ರರು ಸೇರಿಕೊಂಡು ವ್ಯಾಪಾರ ಮಳಿಗೆಗಳನ್ನು ಕಾನೂನು ಬಾಹಿರವಾಗಿ ನಿರ್ಮಿಸಿ ಅಲ್ಲಿ ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ಸಿಗಲಾರ್ದೇ ತಮಗೆ ಬೇಕಂದಂಗೆ ಶ್ರೀಮಂತರಿಗೆ, ಸಾಹುಕಾರರಿಗೆ ಆ ಅಂಗಡಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಅದನ್ನು ತಡೆಗಟ್ಟಬೇಕು. ಸಂಪೂರ್ಣವಾಗಿ ಹರಾಜು ಪ್ರಕ್ರಿಯೆ ಮೂಲಕ ಸಾರ್ವಜನಿಕರಿಗೆ, ಬಡವರಿಗೆ ಅಲ್ಲಿ ಅಂಗಡಿ ಮುಗ್ಗಟ್ಟು ಯಾರು ನಿಜವಾಗಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡಬೇಕು. ಅದ್ರ ಜೊತೆಗೆ ರೋಸ್ಟರನ್ನು ಮೇಂಟೈನ್ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದೀವಿ. ಅವರು ಈಡೇರಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ತದನಂತರದಲ್ಲಿ ಅಲ್ಲಿರ್ತಕ್ಕಂಥ ಮನೆಗಳು ಕೂಡ
ಎಲ್ಲ ವಸತಿ ಯೋಜನೆಗಳಲ್ಲಿರ್ತಕ್ಕಂಥ ಮನೆಗಳು ಸಂಪೂರ್ಣವಾಗಿ ಅವ್ಯವಹಾರದಿಂದ ಆಯ್ಕೆಯಾಗಿದ್ದು, ಯಾವುದೇ ಗ್ರಾಮ ಸಭೆ ಇಲ್ಲದೆ, ವಾರ್ಡ್ ಸಭೆ ಇಲ್ಲದೆ ಮತ್ತು ಅಲ್ಲಿರ್ತಕ್ಕಂಥ ಯೋಗ್ಯ ಫಲಾನುಭವಿ ಆಯ್ಕೆ ಮಾಡದೆ ಶ್ರೀಮಂತರಿಗೆ, ಬಡವರಿಗೆ, ಜಮೀನ್ದಾರರಿಗೆ, ಬಂಗ್ಲೆ ಇದ್ದವರಿಗೆ ಮತ್ತು ಒಂದೇ ಸಾರಿ ತೊಗೊಂಡವ್ರಿಗೆ ನಿಗಮಕ್ಕೆ ಹೋಗಿ ಡಿಲೀಟ್ ಮಾಡ್ಕೊಂಡ್ಬಂದು ಇನ್ನೊಂದು ಸಾರಿ ಹಾಕ್ಕೊಂಡು ಈ ರೀತಿ ಮನೆಗಳ ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆಗಳನ್ನು ಕೂಡ ಪಾರದರ್ಶಕತೆ ಇರಬೇಕು ಅಂತಕ್ಕಂಥ ವಿಚಾರವನ್ನು ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅದಲ್ಲದೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಮಿತ್ರರು ಅಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯವನ್ನು ಮಾಹಿತಿ ಹಕ್ಕಿನಡಿಯಲ್ಲಿ ಕೇಳಿದಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಸುಮಾರು 15,000 ಪುಟಗಳಷ್ಟಿದೆ, ಒಂದು ಪೇಜಿಗೆ ₹2 ಬೇಕಾಗ್ತದೆ, ಹಾಗಾಗಿ 31,000 ರೂಪಾಯಿ ನೀವು ಕಟ್ಟಬೇಕು ಅಂತೇಳಿ ಅಂದಾಗ ನಾವು 31,000 ರೂಪಾಯಿ ನಮ್ಮ ಸಮಿತಿಯವ್ರು ಕಟ್ಟಿ ಸುಮಾರು 6 ತಿಂಗಳು ಗಚ್ತಾ ಇದೆ. 6 ತಿಂಗಳಾದರೂ ಕೂಡ ಸಿಂಗಲ್ ಒಂದು ಪೇಜನ್ನು ಕೂಡ ಅವ್ರು ಕೊಟ್ಟಿಲ್ಲ. ಯಾಕಂದರೆ ಅವ್ರು ಕೊಟ್ಟದ್ದೇ ಕರೆ ಆದರೆ ಅವ್ರು ಜೈಲಿಗೆ ಹೋಗ್ತಾರೆ ಅನ್ನೋ ಭಯ ಅವರಿಗದ. ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು, ದಬ್ಬಾಳಿಕೆಯನ್ನು, ದೌರ್ಜನ್ಯವನ್ನು ನಿಲ್ಲಿಸಬೇಕು, ಆಡಳಿತದಲ್ಲಿ ಪಾರದರ್ಶಕತೆ ತರಬೇಕು ಅಂತಕ್ಕಂಥ ನಿಟ್ಟಿನಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕಲಕೇರಿಯಿಂದ ಇಲ್ಲಿಗೆ ಬರಬೇಕಾದ್ರೆ ನಮ್ಮ ಹೋರಾಟಗಾರರು ಅನೇಕ ಕಾಯಿಲೆಗಳಿಗೆ ಒಳಗಾದರು, ಅನೇಕ ಕಾಲು ನೋವುಗಳನ್ನು ಒಳಗಾದರು, ದವಾಖಾನೆ ತೋರಿಸ್ಕೊಂಡ್ರು, ಸಾಲೆ ಹಚ್ಕೊಂಡ್ರು. ಇಷ್ಟು ರೀತಿ ಎಲ್ಲನೂ ಮಾಡ್ಕೊಂಡು ಬಂದು ಇವತ್ತು ವಿಜಯಪುರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಅತ್ಯಂತ ಶಾಂತ ರೀತಿಯಿಂದ ಭಾಳಷ್ಟು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಜನನೂ ಕೂಡ ನಾವು ಬಂದು ಇವತ್ತು ತಲುಪಿವಿ. ಇವತ್ತು ಅಹೋರಾತ್ರಿ ಹೋರಾಟ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಇಲ್ಲೇ ಕೂಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಮುಂದೆನೂ ಕೂಡ ನಮಗೆ ವಿಳಂಬ ಮಾಡಿದ್ದೇ ಆದರೆ ಇದಕ್ಕಿಂತಲೂ ಉಗ್ರವಾಗಿರ್ತಕ್ಕಂಥ ಹೋರಾಟ ಜಿಲ್ಲಾಡಳಿತ ಎದುರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದುವರೆದು ಎಲ್ಲ ನನ್ನ ಹೋರಾಟಗಾರರು ಕೂಡ ಅತ್ಯಂತ ಶಾಂತ ರೀತಿಯಿಂದ, ಸಂಯಮತೆಯಿಂದ ಮತ್ತು ಸ್ವಾಭಿಮಾನದಿಂದ ಹೋರಾಟವನ್ನು ಮಾಡಬೇಕು ಅಂತೇಳಿ ಎಲ್ಲ ಒಂದು ಹೋರಾಟಗಾರರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಪ್ರಬುದ್ಧ ಭಾರತ್. ನಾನು ಮಾತಾಡ್ತಕ್ಕಂಥದ್ದು YC ಮಯೂರ್ ಅಂತೇಳಿ, ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ವಿಜಯಪುರದಿಂದ ಮಾತಾಡ್ತಾ ಇದ್ದೀನಿ.